Hello, my name is Vineet Jain. I am CEO and co-founder of Blue Rose Technologies, which is a multinational company. I'm an IT engineer from IIT Bombay with 30 years of experience. Worked 15 years in US, settled in India for last 15 years. And my company is Blue Rose Technologies, which is a multinational company. And we have come up with a unique family legacy platform called LifeTree. LifeTree helps you in preserving your family history, your family tree, your old recipes about people, and it helps you connect with your current family and break the ice and basically bring people together. Thank you. ತುಳಸಿದಾಸಪ್ಪ ಅಂತ ಹೇಳ್ಬಿಟ್ಟು ನಾವು ಲೈಫ್ ಟ್ರೀ ಆ್ಯಪನ್ನು ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಿ ಒಂದು ಸಮಾಜಕ್ಕೆ ಸಹಾಯ ಮಾಡಲಿಕ್ಕೋಸ್ಕರ ಇದೊಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ವಿ, ಈ ಪ್ಲ್ಯಾಟ್ಫಾರ್ಮ್ನ. ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಎಲ್ಲ ಫ್ಯಾಮಿಲಿಲೂ ನಮಗೊಂದು ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಲವ್ ಅಫೆಕ್ಷನ್ನಿಂದ. ಅಥವಾ ಅದೆಲ್ಲ ಏನಾಗಿದೆ ಅಂತಂದರೆ ಕೆಲವೆಲ್ಲ ಈ ಕರೆಂಟ್ಲಿ ಸೋಷಿಯಲ್ ಮೀಡಿಯಾ ತುಂಬ ಡಿವೈಸ್ಗಳಲ್ಲಿ ಎಲ್ಲ ಸ್ಕ್ಯಾಟರ್ಡ್ ಆಗಿದೆ. ಅದನ್ನೆಲ್ಲ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಿಗೆ ತಂದು ಆ ಡೇಟಾಗಳನ್ನ ಪ್ರಿಸರ್ವ್ ಮಾಡಿ ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸೋಕ್ಕೆ ಪ್ರಯತ್ನ ಮಾಡೋಕ್ಕೋಸ್ಕರ ಇದೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಯಾರು ಬೇಕಾದರೂ ನಿಮಗೆ ರಿಕ್ವೆಸ್ಟ್ ಕಳ್ಸೋಕ್ಕಾಗಲ್ಲ. ವಿತಿನ್ ಫ್ಯಾಮಿಲಿ ನೆಟ್ವರ್ಕಲ್ಲಿ ಮಾತ್ರ ನಿಮಗೆ ರಿಕ್ವೆಸ್ಟ್ ಕಳಿಸ್ಬೋದು. ಹಾಗಾಗಿ ಪ್ರೈವೇಟ್ಲಿ ಸೇಫ್ ಗಾರ್ಡ್ ಆಗಿರುತ್ತೆ. ಆ್ಯಂಡ್ ಈ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನಮ್ಮ ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಗ್ರೇಟ್ ಗ್ರ್ಯಾಂಡ್ ಪಾ ಯಾರೇ ಇರ್ಬೋದು, ಅವ್ರನ್ನೆಲ್ಲ ಹೆಂಗೆ ನಾವು ನೋಡೋದು, ಎಲ್ಲಿಂದ ತರೋದು ಡೇಟಾನ ಅಂತ ಸಿಗಲ್ಲ ನಮಗೆ. ಈ ಪ್ಲ್ಯಾಟ್ಫಾರ್ಮಿಂದ ನಾವು ಡೇಟಾನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರದ್ದು ಪಿಕ್ಚರ್ ಇರ್ಬೋದು, ಹುಟ್ಟಿದ ಊರಿರ್ಬೋದು, ಅವರು ಎಲ್ಲಿ ಬೆಳೆದ್ರು, ಯಾವ ಸ್ಕೂಲಲ್ಲಿ ಓದಿದ್ರು, ಅವ್ರ ಬಿಸ್ನೆಸ್ ಏನು ಮಾಡ್ತಿದ್ರು, ಆ ಇನ್ಫಾರ್ಮೇಷನ್ನೆಲ್ಲ ಇದ್ರ ಮುಖಾಂತರ ನಮಗೂ ಮತ್ತು ನಮ್ಮ ಕರೆಂಟ್ ಜನ್ರೇಷನ್ ಇದ್ರೂ ಮತ್ತು ನೆಕ್ಸ್ಟ್ ಜನ್ರೇಷನ್ಗೂ ಇದನ್ನು ಪಾಸ್ ಡೌನ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಸೆಕ್ಯೂರಿಟಿ ಅಂತನ ಹೇಳಿದ್ರೆ ನಿಮಗೆ ಇದರಲ್ಲಿ ಯಾರೂ ಪಬ್ಲಿಕ್ಗಾಗಿ ರಿಕ್ವೆಸ್ಟ್ ಕಳ್ಸೋಕ್ಕಾಗಲ್ಲ. ಅವ್ರು ನಮ್ಮ ನೆಟ್ವರ್ಕಲ್ಲಿದ್ದರೆ ಮಾತ್ರ, ನೆಟ್ವರ್ಕ್ ಅಂತಂದರೆ ನಮ್ಮ ಇಮಿಡಿಯೇಟ್ ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ ಮಾತ್ರ ಇದಕ್ಕೆ ರಿಕ್ವೆಸ್ಟ್ ಕಳಿಸ್ಬೋದು. ಇದು 90% ಫ್ರೀ ಆಗಿರುತ್ತೆ, ಇದಕ್ಕೇನು ಚಾರ್ಜ್ ಇರಲ್ಲ. ಚಾರ್ಜ್ ಎಲ್ಲಿಂದ ಬರುತ್ತೆ ಅಂತಂದರೆ ನೀವು ಡೇಟಾ ತುಂಬ ಕನ್ಸ್ಯೂಮ್ ಮಾಡ್ತಾ ಹೋದಂಗೆ, ಅಂದರೆ ನಿಮ್ಮದು ಫೋಟೋಸು, ಮೆಮೊರೀಸ್ ಎಲ್ಲ ಆ್ಯಡ್ ಮಾಡ್ತಾ ಹೋದಾಗೆ ಮಿನಿಮಮ್ ಚಾರ್ಜಸ್ ಶುರು ಆಗುತ್ತೆ. ರಫ್ಲಿ ಅರೌಂಡ್ 100 ರೂಪೀಸ್ ಪರ್ ಮಂತು ಬರುತ್ತೆ. ಅದನ್ನು ಬಿಟ್ಟರೆ ನಮ್ಮದು ಮೇಯ್ನು ಇಂಟ್ರೆಸ್ಟ್ ಏನಂದರೆ ಇದು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಈ ಸೊಸೈಟಿಗೆ ಹೇಗೆ ಸಹಾಯ ಮಾಡ್ಬೋದು, ಹೇಗೆ ನಮ್ಮ ಕಲ್ಚರ್ನ ಉಳಿಸ್ಕೊಬೋದು, ಹೇಗೆ ನಮ್ಮದು ಹೆರಿಟೇಜು ಮತ್ತು ಕಲ್ಚರು, ಹಿಸ್ಟ್ರಿನ ಸೇಫ್ ಗಾರ್ಡ್ ಮಾಡೋದು ಒಂದೇ ಉದ್ದೇಶದಿಂದ ಈ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಾರ್ಜುನ್ ಅಂತ. ನಾವಿವತ್ತು ಲೈಫ್ ಟ್ರೀ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನ ಲಾಂಚ್ನಲ್ಲಿದ್ದೀವಿ. ತುಂಬ ಚೆನ್ನಾಗಿ ಲಾಂಚ್ ಆಯಿತು. ಏನು ಲೈಫ್ ಟ್ರೀ ಅಂತ ಹೇಳಿದ್ರೆ, ನಮ್ಮ ಫ್ಯಾಮ್ಲೀಸು ಒಂದು ಸ್ಪಾರ್ಕ್ನ ಮಿಸ್ ಮಾಡ್ತಾ ಇರ್ತಾರೆ. ಆ ಒಂದು ಸ್ಪಾರ್ಕೇ ಲೈಫ್ ಟ್ರೀ ಅಂತ ಹೇಳ್ಬೋದು. ಯಾಕಂದರೆ ನಾವೆಲ್ಲ ತುಂಬ ಡಿಸ್ಕನೆಕ್ಟೆಡ್ ಆಗಿದ್ದೀವಿ ಇವಾಗ. ವರ್ಲ್ಡಲ್ಲಿ ನಮ್ಮ ಫ್ಯಾಮ್ಲೀಸ್ ಎಲ್ಲೆಲ್ಲೋ ಸ್ಪ್ರೆಡ್ ಆಗಿರುತ್ತೆ, ನಮಗೆ ಯಾರು ಅಂತ ಗೊತ್ತಿರೋದಿಲ್ಲ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾವು ನಮ್ಮ ಫ್ಯಾಮ್ಲೀಸ್ ಬಗ್ಗೆ ತಿಳ್ಕೊಳ್ಬೋದು. ಫ್ಯಾಮಿಲಿ ಟ್ರೀನ ಕ್ರಿಯೇಟ್ ಮಾಡಿ ನಾವು ಹೇಗೆ ನಮ್ಮ ರಿಲೇಷನ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ನಮ್ಮ ತಂದೆ ಸೈಡ್ ಇರ್ಬೋದು, ತಾಯಿ ಸೈಡ್ ಇರ್ಬೋದು, ಇಲ್ಲ ಸ್ಪೌಸ್ ಸೈಡ್ ಇರ್ಬೋದು. ಫ್ಯಾಮಿಲಿ ಟ್ರೀಸ್ನ ಕ್ರಿಯೇಟ್ ಮಾಡೋದಲ್ಲದೆ ಅವ್ರ ಜೊತೆ ರೆಗ್ಯುಲರಾಗಿ ನಾವು ಇಂಟ್ರ್ಯಾಕ್ಟ್ ಮಾಡ್ಬೋದು. ನಮ್ಮ ಫೋಟೋಸ್ ಪಾಸ್ಟ್ ಆಗಿರ್ಬೋದು, ಪ್ರೆಸೆಂಟ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು, ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತಾ ಬರ್ಬೋದು. ಮೆಮೊರೀಸ್ನ ನಾವು ಫಾರ್ ಎವರ್ ಆ್ಯಕ್ಸೆಸ್ ಮಾಡ್ಬೋದು. ಆ್ಯಂಡ್ ಅದನ್ನು ಮೂವೀಸ್ ಥರ ಕೂಡ ಮಾಡ್ಬೋದು. ನಮ್ಮ ಹಳೆ ಫೋಟೋಸ್ ಏನಿದೆ ಅದನ್ನ ರಿಸ್ಟೋರ್ ಕೂಡ ಮಾಡ್ಕೋಬೋದು. ಎಲ್ಲ ಇವಾಗ ನಾವು ಫಿಸಿಕಲ್ ಫಾರ್ಮಲ್ಲಿ ಆಲ್ಬಮ್ಸಲ್ಲಿರುತ್ತೆ ಹಳೆ ಮದುವೆಗಳದ್ದು, ಅದರದ್ದೆಲ್ಲ ಫೋಟೋಸು, ಅದನ್ನು ಕೂಡ ರಿಸ್ಟೋರ್ ಮಾಡಿ ಲೇಟೆಸ್ಟಾಗಿ ಫೋಟೋ ತೆಗೆದಿದ್ರೆ ಯಾವ ಥರ ಇರುತ್ತೆ ಆ ಥರ ನಮಗೆ ಫೋಟೋಸು ಈ ಆ್ಯಪ್ ಮುಖಾಂತರ ಸಿಗುತ್ತೆ. ಈ ಪ್ಲ್ಯಾಟ್ಫಾರ್ಮು ಫ್ಯಾಮಿಲೀಸ್ನೆಲ್ಲ ಒಟ್ಟಿಗೆ ಬರೋದಕ್ಕೆ ಮಾಡಿರೋಂಥ ಒಂದು ಅದ್ಭುತವಾದಂತಹ ಪ್ಲ್ಯಾಟ್ಫಾರ್ಮು. ಇದನ್ನು ಸ್ಟಾರ್ಟ್ ಮಾಡಿರುವಂಥವರು ಶ್ರೀ ತುಳಸಿದಾಸಪ್ಪ ಹಾಗೂ ಶ್ರೀ ವಿನೀತ್ ಜೈನ್, ಬ್ಲೂ ರೋಸ್ ಟೆಕ್ನಾಲಜೀಸ್ನ ಫೌಂಡರ್ಸ್. ಸೊ ಇದು ತುಂಬ ಚೆನ್ನಾಗಿ ಮೂಡ್ ಬರಲಿ, ಗ್ಲೋಬಲ್ ಆಗಿ ಒಂದು ಒಳ್ಳೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಲಿ ಅಂತ ಎಲ್ಲರೂ ಕೋರೋಣ. ಧನ್ಯವಾದಗಳು. Hi, my name is Riaz, and today I was privileged to host this launch of lifetree.social, a platform where the families are coming together to form their own family tree, where they can figure out generations after generations above them, people who've left a legacy for their families. They can come together, their great-grandfather's names and the recipes from the grandma, and a lot of other features that they can use, including sharing secrets about the family amongst the family,
fun things among the family. If there are birthdays, reminders of birthdays, traditional days and festivals of each of those families, that can be reminded, that can be passed on to a lot of other members, the new Gen Z members, or maybe the forthcoming children of the family as well. Cultures and traditions, the tastes of the family in terms of the food and a lot of other things. All of these are going to be coming together. It's already there as part of the app that you can use. Some features are also going to be brought in later on as well, where we can have transactions of UPI and things like that happening between the family, I'm told. It's a highly secure app, I'm told, secure platform, I'm told. So all the best to all of you for you to use this, lifetree.social. Scan the app, scan the QR code on the site, or just download from iOS or Android. ಈ ಲೈಫ್ಟ್ರೀ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಕುಟುಂಬದವರು ಒಟ್ಟಿಗೆ ಬಂದು ಅವರು ತಮ್ಮ ಫ್ಯಾಮಿಲಿಯ ಲೆಗಸಿಗಳನ್ನಾಗಲಿ ರೆಸಿಪಿಗಳಾಗಲಿ ಅಥವಾ ಅವರವರ ತಲೆತಲಾಂತರಗಳಿಂದ ಬಂದಿರತಕ್ಕಂತಹ ಜನಾಂಗದ ಬಗ್ಗೆ, ಅಂದರೆ ಅವರ ಒಂದು ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಆಗಲಿ ಅಥವಾ ಅವರೊಂದು ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಆಗಲಿ, ಅದನ್ನೆಲ್ಲ ಒಳಗಡೆ ಒಂದು ಟ್ರೀ ಥರ ಮಾಡಿಕೊಂಡು ಅದೇ ಆ್ಯಪ್ ಒಳಗಡೆ ಒಳ್ಳೆ ಇಂಟ್ರಾಕ್ಷನ್ ಇಟ್ಕೊಂಡು ಒಂದು ಫ್ಯಾಮಿಲಿ ಒಂದೇ ಜಾಗದಲ್ಲಿ ಒಂದು ಹ್ಯಾಂಗ್ಔಟ್, ಒಂದು ಅಡ್ಡಾ ಥರ ಯೂಸ್ ಮಾಡಿ, ಮತ್ತು ಅದರ ಜೊತೆಗೆ ಲಾಟ್ಸ್ ಆಫ್ ಅದರ್ ಇನ್ಬಿಲ್ಟ್ ಫೀಚರ್ಸ್, ಅಂದರೆ ಶೇರ್ ಮಾಡೋದು, ಫೋಟೋಗ್ರಾಫ್ಸ್ ಆಗಲಿ, ವಿಡಿಯೋಸ್ ಆಗಲಿ, ಇವೆಂಟ್ ಲೈವ್ ಸ್ಟ್ರೀಮ್ ಮಾಡೋದಾಗಲಿ, ಅದನ್ನೆಲ್ಲ ಫೀಚರ್ಗಳನ್ನು ಒಳಪಡಿಸಿ ತಯಾರಿಸಿದಂತಹ ಒಂದು ಜಗತ್ತಿಗೆ ಮೊದಲ ಬಾರಿಗೆ ತಗೊಂಬಂದಿರತಕ್ಕಂತಹ ಒಂದು ಆ್ಯಪ್ ಇದು ಲೈಫ್ಟ್ರೀ ಅಂತ. ಇದನ್ನು ಬ್ಲೂ ರೋಸ್ ಟೆಕ್ನಾಲಜೀಸ್ ಅವರು ಪ್ರಸ್ತುತಪಡಿಸಿದ್ದಾರೆ, ಅದನ್ನು ಜಗತ್ತಿಗೆ ಕೊಡ್ತಿದ್ದಾರೆ. मैम लुकिए मैम.